ಒಂದು ಕಾಲದಲ್ಲಿ ಈ ಅಂಗಳ ನಗು ಸಂತೋಷದಿಂದ ತುಂಬಿ ತೊಳುಕುತ್ತಿತ್ತು. ಮಕ್ಕಳ ಆಟ, ನಗು ಮನೆಯ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದ್ರೆ ಇಂದು ಅದೇ ಅಂಗಳ ನೀರವ ಮೌನದಲ್ಲಿ ಮುಳುಗಿತ್ತು. ಸರಸ್ವತೀ ದೇವಿಯವರು ಆ ಶೂನ್ಯ ಅಂಗಳದಲ್ಲಿ ಕುಳಿತಿದ್ದರು ಮತ್ತು ಅವರ ಕಣ್ಣೀರು ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಅವರು ಮೆಲ್ಲನೆ ತಮ್ಮಷ್ಟತೆ ತಾವೇ ಗೊಣಗುತ್ತಿದ್ದರು. ಈ ಖಾಲಿ ಅಂಗಳ ನೋಡಿದ್ರೆ ನನ್ನ ಎದೆ ಒಡೆದು ಹೋಗುತ್ತದೆ. ಒಂದು ಕಾಲದಲ್ಲಿ ನನ್ನ ಮನೆಯಲ್ಲಿ ಎಷ್ಟು ಸಂಭ್ರಮವಿತ್ತು, ಆದ್ರೆ ಇಂದು ಎಲ್ಲೆಡೆ ಬಣಗುಡುತ್ತಿದ. ವಿಧಿ ಇಂದು ನನ್ನನ್ನು ಎಲ್ಲಿ ತಂದು ನಿಲ್ಲಿಸಿದೆ. 6 ಮಕ್ಕಳಿದ್ದರೂ ನನ್ನ ಜೀವನವನ್ನು ಇಂತಹ ಏಕಾಂತದಲ್ಲಿ ಕಳೆಯಬೇಕಾಗುತ್ತದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಈ ಒಡೆದ ಹೃದಯಕ್ಕೆ ಹೇಗೆ ತಿಳಿ ಹೇಳಲಿ? ಚೂರಾದ ಮನಸ್ಸನ್ನು ಹೇಗೆ ಜೋಡಿಸಲಿ? ಜೋಡಿಸಿದರೂ ಯಾರಿಗೆ ತೋರಿಸಲಿ? ಇಲ್ಲಿ ನೋಡುವವರು ಯಾರಿದ್ದಾರೆ? ನನ್ನ ಕಣ್ಣೀರು ಒರೆಸುವವರು ಯಾರಿದ್ದಾರೆ? ಇಷ್ಟನ್ನು ಹೇಳುತ್ತಾ ಅವರು ಮನೆಯ ಗೋಡೆಗಳತ್ತ ನೋಡುತ್ತಾ ಹೇಳಿದರು. ಎಲೆ ಮನೆಯ ಗೋಡೆಗಳೇ, ನೀವು ನನ್ನನ್ನು ನೋಡುತ್ತಿದ್ದೀರಲ್ಲವೇ? ನಾನು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದೀರಲ್ಲವೇ? ನೀವು 50 ವರ್ಷಗಳಿಂದ ನನ್ನ ಜೊತೆಗಿದ್ದೀರಿ. ನೀವೇ ನನ್ನ ದುಃಖವನ್ನು ಹಂಚಿಕೊಳ್ಳುತ್ತಿದ್ದೀರಲ್ಲವೇ? ಈ ಮನೆಯ ಸುಖ ದುಃಖಗಳನ್ನೆಲ್ಲ ನೀವು ನೋಡಿದ್ದೀರಿ. ಹಾಗಾದರೆ ಇಂದು ನನ್ನ ಈ ನೋವನ್ನೂ ನೋಡುತ್ತಿದ್ದೀರಲ್ಲವೇ? ಎಲ್ಲರೂ ಕೈಬಿಟ್ಟಾಗ ನೀವೇಕೆ ಸುಮ್ಮನಿದ್ದೀರಿ? ನೀವೇ ನನ್ನ ಕೊನೆಯ ಸಂಗಾತಿಗಳು. ನಂತರ ತಾವೇ ಮೌನವಾಗಿ ಅಂದರು, ಸರಿ, ಮಾತನಾಡಬೇಡಿ. ಇಂದು ಖಂಡಿತ ನನ್ನ ಯಾವುದಾದರೊಂದು ಮಗುವಿನ ಫೋನ್ ಬಂದೇ ಬರುತ್ತದೆ. ನಾನು ಅವರ ಜೊತೆ ಮಾತನಾಡುತ್ತೇನೆ. ನನ್ನ ಮಕ್ಕಳು ನನ್ನನ್ನು ಮರೆತಿಲ್ಲ. ಕೇವಲ ಕೆಲಸದಲ್ಲಿ ಸ್ವಲ್ಪ ನಿರತರಾದಿರಬಹುದು. ಆದರೆ ನನ್ನ ಮನಸ್ಸು ಹೇಳುತ್ತಿದೆ, ಇಂದು ಖಂಡಿತ ಯಾರಿಗಾದರೂ ನನ್ನ ನೆನಪಾಗುತ್ತದೆ. ಹೀಗೆ ಹೇಳುತ್ತಾ ಸರಸ್ವತೀದೇವಿ ಕಣ್ಣೀರು ಒರೆಸಿಕೊಂಡು ಭರವಸೆಯೊಂದಿಗೆ ಕುಳಿತಿದ್ದರು. ಸರಸ್ವತೀದೇವಿ ಶೂನ್ಯ ಅಂಗಳದಲ್ಲಿ ಕುಳಿತು ಗೋಡೆಗಳೊಂದಿಗೆ ಮಾತನಾಡುತ್ತಾ ಅಳುತ್ತಿದ್ದರು. ಅವರ ಪತಿ ಗೋಪಾಲ್ಜಿ ನಿಧನರಾಗಿ 5 ವರ್ಷಗಳಾಗಿದ್ದವು. ಸರಸ್ವತೀದೇವಿಯವರಿಗೆ 6 ಮಕ್ಕಳು, 3 ಗಂಡು ಮತ್ತು 3 ಹೆಣ್ಣು. ಗೋಪಾಲ್ಜಿ ಖಾಸಗಿ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಮತ್ತು ಅವರ ಆದಾಯವೂ ಚೆನ್ನಾಗಿತ್ತು. ಅವರೊಬ್ಬ ಆದರ್ಶ ಪತಿ ಮತ್ತು ತಂದೆಯಾಗಿದ್ದರು. ಬುದ್ಧಿವಂತ, ಹಸನ್ಮುಖಿ, ವಿನಯವಂತ ಮತ್ತು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ. ಆಗ್ರಾದಲ್ಲಿ ಅವರಿಗೆ ಸುಂದರವಾದ ಸ್ವಂತ ಮನೆಯಿತ್ತು. ಅವರು ತಮ್ಮ ಎಲ್ಲಾ ಮಕ್ಕಳನ್ನೂ ಒಳ್ಳೆಯ ಶಾಲೆ ಕಾಲೇಜುಗಳಲ್ಲಿ ಓದಿಸಿ ಉತ್ತಮ ಕುಟುಂಬಗಳಲ್ಲಿ ವಿವಾಹ ಮಾಡಿಕೊಟ್ಟಿದ್ದರು. ಕಾಲಕ್ರಮೇಣ ಎಲ್ಲಾ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಮಗ್ನರಾದರೆಂದರೆ ಅವರು ಹೆತ್ತ ತಾಯಿಯನ್ನೇ ಮರೆತುಬಿಟ್ಟರು. ಗೋಪಾಲ್ ಜೀವಂತವಾಗಿರುವವರೆಗೂ ಸರಸ್ವತೀದೇವಿಯವರಿಗೆ ಈ ಏಕಾಂತದ ಅರಿವಾಗಲಿಲ್ಲ. ಏಕೆಂದರೆ ಅವರಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು ಮತ್ತು ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದರು. ಗೋಪಾಲ್ಜಿ ಯಾವಾಗಲೂ ಅವರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ನಿರ್ಗಮನದ ನಂತರ ಸರಸ್ವತೀದೇವಿಯವರ ಜೀವನ ಶೂನ್ಯವಾಯಿತು. ಈಗ ಏಕಾಂತ ಅವರನ್ನು ಒಳಗಿನಿಂದಲೇ ತಿನ್ನುತ್ತಿತ್ತು. ಅವರು ಸದಾ ತಮ್ಮ ಮಕ್ಕಳು ಮತ್ತು ಪತಿಯನ್ನು ನೆನಪಿಸಿಕೊಂಡು ಅಳುತ್ತಿದ್ದರು. ಇಂದು ಕೂಡ ಬೆಳಿಗ್ಗೆಯಿಂದ ಸಂಜೆಯಾಯಿತು, ಆದರೆ ಯಾವುದೇ ಮಗುವಿನ ಫೋನ್ ಬರಲಿಲ್ಲ. ಯಾರಾದರೂ ಫೋನ್ ಮಾಡಬಹುದು ಎಂಬ ಅದೇ ಭರವಸೆಯಲ್ಲಿ ಅವರು ಕುಳಿತಿದ್ದರು. ಸರಸ್ವತೀದೇವಿಯವರು ಈಗ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದರು. ಮಕ್ಕಳ ಫೋನ್ಗಾಗಿ ಕಾಯ್ದು ಕಾಯ್ದು ಸುಸ್ತಾಗಿದ್ದರು ಮತ್ತು ಮತ್ತೆ ಅಳತೊಡಗಿದರು. ಈಗ ಅವರು ಪತಿಯನ್ನು ನೆನಪಿಸಿಕೊಂಡು ಅಳುತ್ತಿದ್ದರು. ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಯಾಕೆ ಹೊರಟು ಹೋದರಿ? ನೋಡಿ, ನನ್ನ ಸ್ಥಿತಿ ಏನಾಗಿದೆ ಎಂದು. ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ್ದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತಿತ್ತು. ನಂತರ ಅವರು ಮೆಲ್ಲನೆ ಎದ್ದು ತಮ್ಮ ಅಲ್ಮೇರವನ್ನು ತೆರೆಯುತ್ತಾರೆ. ಅಲ್ಮೇರ ತೆರೆಯುತ್ತಿದ್ದಂತೆ ಅವರ ದೃಷ್ಟಿ ತಮ್ಮ ಬಟ್ಟೆಗಳ ಮೇಲೆ ಬೀಳುತ್ತದೆ. ಅವರು ತಮ್ಮ ಬಟ್ಟೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾರೆ. ಅವುಗಳನ್ನು ಹೊರಗೆ ತೆಗೆದು ಇಟ್ಟು ಅಳತೊಡಗುತ್ತಾರೆ. ಎಷ್ಟು ಪ್ರೀತಿಯಿಂದ ನೀವು ನನಗೆ ಈ ಸೀರೆ ಮತ್ತು ಸೂಟುಗಳನ್ನು ಕೊಡಿಸಿದ್ದೀರಿ. ನಾನು ಈ ಬಟ್ಟೆಗಳನ್ನು ತೊಟ್ಟಾಗ ನೀವು ನನ್ನನ್ನು ನೋಡಿ ಎಷ್ಟು ಸಂತೋಷಪಡುತ್ತಿದ್ದಿರಿ. ಬಟ್ಟೆಗಳನ್ನು ಕಂಡು ಸರಸ್ವತೀದೇವಿ ಅಳುತ್ತಲೇ ಇದ್ದರು. ಗೋಪಾಲ್ಜಿ ತಮ್ಮ ಪತ್ನಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. ಅವರಿಗೆ ಯಾವುದೇ ಸೀರೆ ಕೊಡಿಸಿದರೂ ಅದಕ್ಕೆ ಮ್ಯಾಚಿಂಗ್ ಆಗುವ ಬಳೆಗಳು, ಬಿಂದಿ, ಲಿಪ್ಸ್ಟಿಕ್, ಚಪ್ಪಲಿ ಮತ್ತು ಪರ್ಸ್ ಕೊಡಿಸುತ್ತಿದ್ದರು. ಸರಸ್ವತೀದೇವಿಯವರು ಸಿಂಗಾರಗೊಂಡಾಗ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ಗೋಪಾಲ್ಜಿಯವರ ಸಣ್ಣಪುಟ್ಟ ಆಸೆಗಳನ್ನು ಪೂರೈಸುತ್ತಿದ್ದರು. ದಂಪತಿಗಳ ನಡುವೆ ಎಂದೂ ಜಗಳವಾಗಿರಲಿಲ್ಲ. ಗೋಪಾಲ್ಜಿ ಸರಸ್ವತೀದೇವಿಯವರನ್ನು ಒಂದು ದಿನವೂ ಒಬ್ಬಂಟಿಯಾಗಿ ಬಿಡುತ್ತಿರಲಿಲ್ಲ. ಎಲ್ಲಿಗೆ ಹೋದರೂ ಜೊತೆಯಲ್ಲೇ ಕರೆದು ಹೋಗುತ್ತಿದ್ದರು. ಆ ಹಳೆಯ ಬಟ್ಟೆಗಳನ್ನು ಕಂಡು ಅವರು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಯಾವುದೇ ಸೀರೆ ಅಥವಾ ಸೂಟು ಕೊಡಿಸಿದರೂ ಅದಕ್ಕೆ ಒಪ್ಪುವ ಬಳೆಗಳು, ಬಿಂದಿ, ಲಿಪ್ಸ್ಟಿಕ್, ಚಪ್ಪಲಿ ಮತ್ತು ಪರ್ಸನ್ನು ಗೋಪಾಲ್ಜಿ ಖಂಡಿತ ಕೊಡಿಸುತ್ತಿದ್ದರು. ಸರಸ್ವತೀದೇವಿಯವರು ಸದಾ ಶೃಂಗಾರವಾಗಿಯೇ ಇರಬೇಕೆಂದು ಅವರು ಬಯಸುತ್ತಿದ್ದರು. ಅವರ ಪ್ರತಿಯೊಂದು ಸಣ್ಣಪುಟ್ಟ ಆಸೆಗಳನ್ನು ಗೋಪಾಲ್ಜಿ ಪೂರೈಸುತ್ತಿದ್ದರು ಮತ್ತು ಅವರ ಪ್ರತಿಯೊಂದು ಸಂತೋಷದ ಬಗ್ಗೆ ಗಮನಹರಿಸುತ್ತಿದ್ದರು. ದಂಪತಿಗಳ ನಡುವೆ ಎಂದೂ ಜಗಳ ನಡೆದಿರಲಿಲ್ಲ. ಅಷ್ಟೊಂದು ಗಾಢವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಗೋಪಾಲ್ಜಿ ಅವರು ಸರಸ್ವತೀದೇವಿಯವರನ್ನು ಒಂದು ದಿನವೂ ಒಬ್ಬಂಟಿಯಾಗಿರಲು ಬಿಡುತ್ತಿರಲಿಲ್ಲ. ಎಲ್ಲಿಗೆ ಹೋದರೂ ಅವರನ್ನು ತಮ್ಮ ಜೊತೆಯಲ್ಲೇ ಕರೆದೊಯ್ಯುತ್ತಿದ್ದರು.
ಒಯ್ಯುತ್ತಿದ್ದರು ಮತ್ತು ಜೊತೆಯಲ್ಲೇ ಕರೆತರುತ್ತಿದ್ದರು. ಸರಸ್ವತೀ ದೇವಿಯವರಿಲ್ಲದೆ ಅವರು ಒಂದು ದಿನವೂ ಇರಲಾರರು ಎಂಬಂತಿತ್ತು. ಮಕ್ಕಳು ವಿದೇಶಕ್ಕೆ ಹೋಗಿ ಬಹಳ ಸಮಯ ಕಳೆದಿದ್ದರೂ ಗೋಪಾಲ್ಜಿ ಜೊತೆಗಿರುವಾಗ ಅವರಿಗೆ ಮಕ್ಕಳಿಲ್ಲದ ನೋವು ಅಷ್ಟಾಗಿ ಕಾಡುತ್ತಿರಲಿಲ್ಲ. ಆದ್ರೆ ಯಾವಾಗ ಗೋಪಾಲ್ಜಿ ನಿಧನರಾದರೋ ಅಂದಿನಿಂದ ಸರಸ್ವತೀ ದೇವಿಯವರಿಗೆ ಮಕ್ಕಳ ದೂರವಿರುವ ನೋವು ವಿಪರೀತವಾಗಿ ಕಾಡತೊಡಗಿತು. ಜೀವನದಲ್ಲಿ ಅಷ್ಟೊಂದು ಪ್ರೀತಿಸುವ ಪತಿ ದೂರವಾದಾಗ ಆಕೆಯ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದು ಆ ನೋವಿನಿಂದ ಬಳಲುತ್ತಿರುವವರಿಗೆ ಮಾತ್ರ ಅರ್ಥವಾಗಲು ಸಾಧ್ಯ. ಸರಸ್ವತೀ ದೇವಿಯವರು ತಮ್ಮ ಬಟ್ಟೆಗಳನ್ನು ನೋಡುತ್ತಾ ಅಳುತ್ತಿದ್ದರು. ನಂತರ ಪತಿಯ ಬಟ್ಟೆ ಮತ್ತು ವಸ್ತುಗಳನ್ನು ಹೊರತೆಗೆದು ಅವುಗಳನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಬೆಳಿಗ್ಗೆಯಿಂದ ಸಂಜೆಯಾಗಿತ್ತು. ಆದ್ರೆ ಅವರು ಏನನ್ನೂ ತಿಂದಿರಲಿಲ್ಲ. ಹೃದಯದಲ್ಲಿ ಏಳುತ್ತಿದ್ದ ನೋವಿನ ಅಲೆಗಳು ಯಾವುದೇ ರೀತಿಯಲ್ಲೂ ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಯಾವುದೋ ಒಂದು ದಿನ ತಮ್ಮ ಹೃದಯ ಒಡೆದು ಹೋಗುತ್ತದೆ ಮತ್ತು ಈ ನೋವಿನೊಂದಿಗೆ ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತೇನೆ ಎಂದು ಅವರಿಗೆ ಅನ್ನಿಸುತ್ತಿತ್ತು. ಆದರೆ ತಾವು ಹೋದ ವಿಷಯವೂ ಈ ಪ್ರಪಂಚಕ್ಕೆ ತಿಳಿಯುವುದಿಲ್ಲ. ಕೊನೆಯ ಕ್ಷಣದಲ್ಲಿ ತಮ್ಮ ಬಳಿ ಯಾರೂ ಇರುವುದಿಲ್ಲ ಎಂದು ಯೋಚಿಸಿ ಅವರು ಇನ್ನೂ ಹೆಚ್ಚು ಅಳುತ್ತಿದ್ದರು. ಅತ್ತು ಸುಸ್ತಾಗಿದ್ದರು ಮತ್ತು ತಲೆ ಸುತ್ತು ಬರತೊಡಗಿತ್ತು. ಹಸಿವಿನಿಂದ ಹೊಟ್ಟೆ ಚುರುಗುಡುತ್ತಿತ್ತು. ಕಣ್ಣೀರು ಒರೆಸಿಕೊಂಡು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅಡುಗೆ ಮನೆಗೆ ಹೋದರು. ಅಲ್ಲಿ ಹೋಗಿ ನೋಡಿದರೆ ಆಹಾರದ ಸಾಮಾನು ಅಲ್ಪವೇ ಇತ್ತು. ಹಿಟ್ಟು ಕೂಡ ಸ್ವಲ್ಪವೇ ಉಳಿದಿತ್ತು. ಅವರು ಆ ಹಿಟ್ಟಿನಿಂದ 2-3 ರೊಟ್ಟಿಗಳನ್ನು ತಯಾರು ಮಾಡಿದರು. ಗೋಪಾಲ್ಜಿ ಇರುವವರೆಗೂ ಅವರಿಗೆ ತಿನ್ನುವ ಕುಡಿಯುವ ಯಾವುದೇ ಚಿಂತೆ ಇರಲಿಲ್ಲ. ಅವರು ಎಲ್ಲವನ್ನೂ ತಾವೇ ವ್ಯವಸ್ಥೆ ಮಾಡುತ್ತಿದ್ದರು. ಆದರೆ ಅವರ ನಿಧನದ ನಂತರ ಸರಸ್ವತೀ ದೇವಿಯವರ ಬಳಿಯಿದ್ದ ಅಲ್ಪ ಮೊತ್ತದ ಉಳಿತಾಯವು ಈ 5 ವರ್ಷಗಳಲ್ಲಿ ಮೆಲ್ಲನೆ ಖಾಲಿಯಾಗಿತ್ತು. ಈಗ ಮನೆ ನಡೆಸಲು ಅವರು ಮನೆಯ ಒಂದೊಂದೇ ವಸ್ತುವನ್ನು ಮಾರಾಟ ಮಾಡತೊಡಗಿದ್ದರು. ಏಕೆಂದರೆ 3 ಗಂಡು ಮಕ್ಕಳು ತಾಯಿಯ ಖರ್ಚಿಗೆ ಪೈಸೆ ಹಣವನ್ನೂ ಕಳುಹಿಸುತ್ತಿರಲಿಲ್ಲ. ಸರಸ್ವತೀ ದೇವಿಯವರು ದುಃಖಿತ ಮನಸ್ಸಿನಿಂದಲೇ ರೊಟ್ಟಿ ಮಾಡಿದರು. ಮನೆಯಲ್ಲಿ ಯಾವುದೇ ತರಕಾರಿ ಇರಲಿಲ್ಲ. ಹಾಗಾಗಿ ಈರುಳ್ಳಿ ಹಚ್ಚಿಕೊಂಡು ಅದರ ಜೊತೆಯೇ ರೊಟ್ಟಿ ತಿಂದು ನೀರು ಕುಡಿದರು. ರೊಟ್ಟಿ ತಿನ್ನುವಾಗಲೂ ಅವರ ಕಣ್ಣೀರುಗಳಿಂದ ನೀರು ಸುರಿಯುತ್ತಲೇ ಇತ್ತು. ಒಂದು ಕಾಲದಲ್ಲಿ ಅವರ ತಟ್ಟೆಯಲ್ಲಿ ಬೇಳೆ, ರೊಟ್ಟಿ, ಅನ್ನ, ತರಕಾರಿ, ರಾಯತ, ಸಲಾಡ್, ಹಪ್ಪಳ, ಉಪ್ಪಿನಕಾಯಿ ಎಲ್ಲವೂ ಇರುತ್ತಿತ್ತು. ಆದರೆ ಇಂದು ಈರುಳ್ಳಿಯ ಹೊರತು ಏನೂ ಇಲ್ಲದಂತಹ ಸ್ಥಿತಿ ಬಂದೊದಗಿತ್ತು. ಸರಸ್ವತೀ ದೇವಿ ಅಳುತ್ತಾ ರೊಟ್ಟಿ ತಿಂದು ಬಂದು ಕೊಠಡಿಯಲ್ಲಿ ಮಲಗಿದರು. ಅಳುತ್ತಲೇ ಅವರು ಯಾವಾಗ ನಿದ್ರೆಗೆ ಜಾರಿದರೋ ಅವರಿಗೇ ತಿಳಿಯಲಿಲ್ಲ. ಮರುದಿನ ಬೆಳಿಗ್ಗೆ ಯಾರೋ ಬಾಗಿಲು ತಟ್ಟುವ ಶಬ್ದಕ್ಕೆ ಅವರಿಗೆ ಎಚ್ಚರವಾಯಿತು. ಅವರು ಮೆಲ್ಲನೆ ಎದ್ದು ಬಾಗಿಲು ತೆರೆದಾಗ ಕೆಲಸದವಳು ಸುಧಾ ಹೊರಗೆ ನಿಂತಿದ್ದಳು. ಸರಸ್ವತೀ ದೇವಿಯವರು ಅವಳನ್ನು ಒಳಗೆ ಕರೆದರು. ಗೋಪಾಲ್ಜಿ ಹೋದ ಮೇಲೆ ಸರಸ್ವತೀ ದೇವಿಯವರು ಈ ಕೆಲಸದವಳ ಜತೆ ಮಾತನಾಡಿ ಮನಸ್ಸು ಹಗುರು ಮಾಡಿಕೊಳ್ಳುತ್ತಿದ್ದರು. ಸುಧಾ ಕೂಡ ಇವರನ್ನು ತುಂಬಾ ಗೌರವಿಸುತ್ತಿದ್ದಳು ಮತ್ತು ಇವರ ಸ್ಥಿತಿ ಕಂಡು ಅವಳಿಗೆ ತುಂಬಾ ಬೇಸರವಾಗುತ್ತಿತ್ತು. ಆದರೆ ಈಗ ಸುಧಾಳಿಗೆ ನೀಡಲು ಅವರ ಬಳಿ ಹಣವಿರಲಿಲ್ಲ. ಹಾಗಾಗಿ ಅವಳನ್ನು ಕೆಲಸಕ್ಕೆ ಬರಬೇಡಿ ಎಂದು ಹೇಳಿದ್ದರು. ಆದರೂ ಸುಧಾ ಆಗಾಗ ಬಂದು ಇವರ ಕ್ಷೇಮ ವಿಚಾರಿಸಿ ಕೆಲಸವನ್ನು ಮಾಡಿಕೊಟ್ಟು ಹೋಗುತ್ತಿದ್ದಳು. ಸುಧಾ ಕೂಡ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಳು. ಆದರೂ ಅವಳು ಹಣವಿಲ್ಲದೆ ಕೆಲಸ ಮಾಡುವುದು ಸರಸ್ವತೀ ದೇವಿಯವರಿಗೆ ಇಷ್ಟವಿರಲಿಲ್ಲ. ಸುಧಾ ಸರಸ್ವತೀ ದೇವಿಯವರನ್ನು ಕೇಳಿದಳು. ಏನಾಯಿತು ಮಾಜಿ, ನೀವು ತುಂಬ ಚಿಂತಿತರಾದಂತೆ ಕಾಣುತ್ತಿದ್ದೀರಾ? ರಾತ್ರಿಯೆಲ್ಲ ಮಲದಲಿಲ್ವಾ? ಅಥವಾ ಯಾವುದಾದರೂ ಮಗುವಿನ ಫೋನ್ ಬಂದಿತ್ತಾ? ಸರಸ್ವತೀ ದೇವಿ ಹೇಳಿದರು. ಏನೂ ಇಲ್ಲ ಸುಧಾ, ಏಕಾಂಗಿಯಾಗಿರುವುದರಿಂದ ಮನಸ್ಸು ಗಾಬರಿಯಾಗುತ್ತಿರುತ್ತದೆ ಅಷ್ಟೇ. ಅಲಕ್ಕೆ ಮನಸ್ಸು ಭಾರವಾಗುತ್ತದೆ ಸುಧಾ ಎನ್ನುತ್ತಾರೆ ಸರಸ್ವತೀ ದೇವಿ. ಸುಧಾ ಹೇಳುತ್ತಾಳೆ, ಮಾಜಿ, ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತೀರಿ? ನನ್ನನ್ನು ಕರೆದಿದ್ದರೆ ನಾನೇ ನಿಮ್ಮ ಬಳಿ ಬರುತ್ತಿದ್ದೆ. ನಿಮಗೆ ಯಾವಲಾದರೂ ಕೆಲಸವಿದ್ದರೆ ನಾನು ಮಾಡಿಕೊಡುತ್ತೇನೆ. ನೀವ್ಯಾಕೆ ಹೀಗೆ ಸದಾ ಅಳುತ್ತಾ ಇರುತ್ತೀರಿ? ಸುಧಾಳ ಮಾತು ಕೇಳಿ ಸರಸ್ವತೀ ದೇವಿ ಮತ್ತೆ ಅಳತೊಡಗುತ್ತಾರೆ. 6 ಮಕ್ಕಳನ್ನು ಸಾಕುವುದು ಸುಲಭದ ಮಾತಲ್ಲ ಸುಧಾ. ಅವರ ಪಾಲನೆಗಾಗಿ ನಾನು ಹಗಲಿರುಳೂ ಶ್ರಮಿಸಿದ್ದೇನೆ. ಯಾರಿಗಾದರೂ ಹುಷಾರಿಲ್ಲದಿದ್ದರೆ ರಾತ್ರಿ ಇಡೀ ಎಚ್ಚರವಿದ್ದಿದ್ದೇನೆ. ಅವರಿಗೆ ಪರೀಕ್ಷೆಗಳಿದ್ದಾಗ ಅವರ ಜೊತೆ ನಾನು ಎಚ್ಚರವಿದ್ದು ಓದಿಸುತ್ತಿದ್ದೆ. ಅವರಿಗಾಗಿ ಉಪಹಾರ, ಅಡುಗೆ, ಬಟ್ಟೆ ಒಗೆಯುವುದು, ಇಸ್ತ್ರಿ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ಈ ಕೆಲಸಗಳನ್ನೆಲ್ಲ ಯಾವ ತಾಯಿಯೂ ಲೆಕ್ಕಕ್ಕಿಟ್ಟುಕೊಳ್ಳುವುದಿಲ್ಲ. ಒಬ್ಬ ತಾಯಿ ಇದೆಲ್ಲವನ್ನೂ ನಗುತ್ತಲೇ ಮಾಡುತ್ತಾಳೆ. ನನ್ನ ಜೀವನದ 50 ವರ್ಷಗಳನ್ನು ಈ ಮನೆಗೆ ಕೊಟ್ಟೆ. ಬದಲಿಗೆ ನನಗೆ ಸಿಕ್ಕಿದ್ದೇನು? ಈ ನಿರ್ಜನ ಮೌನ. ಯಾರ ಪಾಲನೆಗಾಗಿ ನಾನು ಜೀವನವನ್ನೇ ತ್ಯಾಗ ಮಾಡಿದೆನೋ ಆ ಮಕ್ಕಳು ಇಂದು ಅವರ ತಾಯಿ ಎಲ್ಲಿದ್ದಾಳೆ, ಸತ್ತಿದ್ದಾಳೆಯೋ ಅಥವಾ ಬದುಕಿದ್ದಾಳೆಯೋ ಎಂದು ಒಮ್ಮೆಯೂ ತಿರುಗಿ ನೋಡುತ್ತಿಲ್ಲ.
ಇದೇ ದಿನಕ್ಕಾಗಿ ಜನರು ಮಕ್ಕಳನ್ನು ಪಡೆಯುತ್ತಾರೆಯೇ? ಅವರು ಹೋದ ಮೇಲೆ ನಾನು ಸಂಪೂರ್ಣ ಒಂಟಿಯಾದೆ. 6 ಮಕ್ಕಳಿದ್ದರೂ ಒಬ್ಬರೂ ನನಗೆ ಫೋನ್ ಮಾಡುವುದಿಲ್ಲ. ಈ ನೋವು ನನಗೆ ನೆಮ್ಮದಿಯಿಂದ ಬದುಕಲು ಬಿಡುತ್ತಿಲ್ಲ. ಒಂದು ವೇಳೆ ನಾನು ಇಲ್ಲೇ ಸತ್ತು ಬಿದ್ದರೂ ಯಾರಿಗೂ ತಿಳಿಯುವುದಿಲ್ಲ. ನನ್ನ ಹೆಣ ಇಲ್ಲೇ ಕೊಳೆಯುತ್ತದೆ. ಇಷ್ಟನ್ನು ಹೇಳುತ್ತಾ ಸರಸ್ವತೀದೇವಿ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಸುಧಾ ಅವರನ್ನು ಸಮಾಧಾನಪಡಿಸುತ್ತಾಳೆ. ಸರಸ್ವತೀದೇವಿ ಮುಂದುವರೆಸಿ, ಗೋಪಾಲ್ಜಿ ಬಿಟ್ಟು ಹೋಗಿದ್ದ ಹಣವೆಲ್ಲ ಯಾವಾಗಲೋ ಖಾಲಿಯಾಗಿದೆ. ಈಗ ಮನೆಯ ಒಂದೊಂದೇ ವಸ್ತುವನ್ನು ಮಾರಿ ಬದುಕುತ್ತಿದ್ದೇನೆ. ಇದು ಎನ್ನೆಷ್ಟು ದಿನ ನಡೆಯುತ್ತದೆ? ಈಗ ಮನೆಯಲ್ಲಿ ಮಾರಲು ವಸ್ತುಗಳೂ ಉಳಿದಿಲ್ಲ. ನಾನೇನು ಮಾಡಲಿ ನೀನೇ ಹೇಳು ಎನ್ನುತ್ತಾರೆ. ಸುಧಾ ಹೇಳುತ್ತಾಳೆ, ಮಾಜಿ, ನಿಮ್ಮ 3 ಗಂಡು ಮಕ್ಕಳಿಗೆ ಹಣ ಕಳುಹಿಸಲು ಹೇಳಬಾರದೆ? ಅದಕ್ಕೆ ಅವರು, ಯಾವ ಮಕ್ಕಳು ತಂದೆಯ ಸಾವಿನ ನಂತರ ಇಲ್ಲಿಗೆ ಬರಲೇ ಇಲ್ಲವೋ, ಯಾರು ತಾಯಿಯನ್ನು ತಿರುಗಿ ನೋಡಲೇ ಇಲ್ಲವೋ ಅವರು ನನಗೆ ಹಣ ಕಳುಹಿಸುತ್ತಾರೆಯೇ ಎಂದು ಅಳುತ್ತಾರೆ. ಸುಧಾ ಅವರಿಗೆ ಧೈರ್ಯ ತುಂಬಿ ಹೋಗುತ್ತಾಳೆ. ಸರಸ್ವತೀದೇವಿ ಮನೆಯಲ್ಲಿ ಮಾರಲು ಏನಾದರೂ ಇದೆಯೇ ಎಂದು ಹುಡುಕುತ್ತಾರೆ. ಆಗ ಅವರಿಗೆ ಸೋಫಾ ಕಣ್ಣಿಗೆ ಬೀಳುತ್ತದೆ. ಅವರು ಹಳೆಯ ವಸ್ತುಗಳನ್ನು ಕೊಳ್ಳುವವನನ್ನು, ಅಂದರೆ ಕಬಾಡಿ, ಕರೆದು ಸೋಫಾವನ್ನು ತೋರಿಸುತ್ತಾರೆ. ಅವನು ಅದಕ್ಕೆ ಬಹಳ ಕಡಿಮೆ ಬೆಲೆ ಹೇಳುತ್ತಾನೆ. ಆದರೆ ಅನಿವಾರ್ಯವಾಗಿದ್ದರಿಂದ ಸರಸ್ವತೀದೇವಿ ಅಷ್ಟಕ್ಕೆ ಮಾರಿ ಆ ಹಣದಿಂದ ತಿನ್ನುವ ಸಾಮಾನುಗಳನ್ನು ತರುತ್ತಾರೆ. ಹೀಗೆ ಒಂದೊಂದೇ ವಸ್ತು ಮಾರಿ ಬದುಕುವುದು ಅವರಿಗೆ ಭಾರವಾಗತೊಡಗುತ್ತದೆ. ಒಂದು ದಿನ ಸುಧಾ ಬಂದು ಹೇಳುತ್ತಾಳೆ, ಮಾಜಿ, ನನಗೆ ಒಂದು ವೃದ್ಧಾಶ್ರಮದಲ್ಲಿ ಕೆಲಸ ಸಿಕ್ಕಿದೆ. ಅಲ್ಲಿ ಹಿರಿಯರ ಸೇವೆ ಮಾಡುವ ತುಂಬಾ ಒಳ್ಳೆಯ ವ್ಯವಸ್ಥೆಯಿದೆ. ಅಲ್ಲಿ ನಿಮ್ಮಂತೆಯೇ ಮಕ್ಕಳಿಂದ ನಿರ್ಲಕ್ಷಿಸಲ್ಪಟ್ಟ ಅನೇಕ ಹಿರಿಯರಿದ್ದಾರೆ. ನೀವು ಇಲ್ಲಿ ಇಡೀ ದಿನ ಒಬ್ಬರೇ ಕುಳಿತು ಅಳುತ್ತಿರುತ್ತೀರಿ. ನೀವು ಪ್ರತಿದಿನ ನನ್ನ ಜೊತೆ ಅಲ್ಲಿಗೆ ಬನ್ನಿ. ಸಂಜೆ ನನ್ನ ಜೊತೆಯೇ ಮರಳಿ ಬರಬಹುದು. ಅಲ್ಲಿ ನಿಮಗೆ ಮನಸ್ಸು ಹಗುರವಾಗುತ್ತದೆ ಮತ್ತು ಸಮಯವೂ ಕಳೆಯುತ್ತದೆ. ಮೊದಮೊದಲು ಸರಸ್ವತೀದೇವಿ ಹಿಂದೇಟು ಹಾಕಿ ಒಪ್ಪುವುದಿಲ್ಲ. ಸುಧಾ ಹಲವು ದಿನಗಳ ಕಾಲ ಬಂದು ಮತ್ತೆ ಮತ್ತೆ ವಿನಂತಿಸುತ್ತಾಳೆ. ಕೊನೆಗೊಂದು ದಿನ ಸುಧಾ ಹೇಳುತ್ತಾಳೆ, ಸರಿ ಮಾಜಿ, ನೀವು ನನ್ನ ಜೊತೆ 1 ಬಾರಿ ಮಾತ್ರ ಬನ್ನಿ. ನಿಮಗೆ ಅಲ್ಲಿ ಇಷ್ಟವಾಗದಿದ್ದರೆ ಮತ್ತೆ ಹೋಗುವುದು ಬೇಡ. ಈ ಬಾರಿ ಸರಸ್ವತೀದೇವಿ ಒಪ್ಪುತ್ತಾರೆ. ವೃದ್ಧಾಶ್ರಮಕ್ಕೆ ಹೋದ ಅವರು ಅಲ್ಲಿನ ವ್ಯವಸ್ಥೆ ಕಂಡು ಬೆರಗಾಗುತ್ತಾರೆ. ಅಲ್ಲಿ ಅವರಂತೆಯೇ ಮಕ್ಕಳಿಂದ ಕೈಬಿಡಲ್ಪಟ್ಟ ಅನೇಕ ಹಿರಿಯರಿದ್ದರು ಮತ್ತು ಅಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳೂ ಇದ್ದವು. ವೃದ್ಧಾಶ್ರಮದಲ್ಲಿ ಊಟ ತಿಂಡಿಯ ಉತ್ತಮ ವ್ಯವಸ್ಥೆಯಿತ್ತು ಮತ್ತು ಹಿರಿಯರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿತ್ತು. ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಅವರಿಗೆ ತಕ್ಷಣ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಸರಸ್ವತೀದೇವಿಯವರು ಅಲ್ಲಿನ ಉಳಿದ ಮಹಿಳೆಯರನ್ನು ಭೇಟಿಯಾದರು. ಅವರೆಲ್ಲರೂ ತಮ್ಮ ಜೀವನದ ಕಹಿ ಘಟನೆಗಳನ್ನು ಹಂಚಿಕೊಂಡಾಗ ಸರಸ್ವತೀದೇವಿಯವರಿಗೆ ಈ ಪ್ರಪಂಚದಲ್ಲಿ ತಮಗಿಂತಲೂ ಹೆಚ್ಚು ದುಃಖಿತರಾದ ಜನರಿದ್ದಾರೆ ಎಂಬ ಅರಿವಾಯಿತು. ಅವರ ನೋವಿನ ಮುಂದೆ ತಮ್ಮ ನೋವು ಬಹಳ ಚಿಕ್ಕದು ಎನಿಸಿತು. ಸರಸ್ವತೀದೇವಿಯವರು ಇಡೀ ದಿನ ಅಲ್ಲಿಯೇ ಇದ್ದು ಸಂಜೆ ಮನೆಗೆ ಮರಳಿದರು. ವೃದ್ಧಾಶ್ರಮದಲ್ಲಿ ಸಮಯ ಚೆನ್ನಾಗಿ ಕಳೆಯುತ್ತಿದ್ದುದರಿಂದ ಅವರು ಪ್ರತಿದಿನ ಸುಧಾಳ ಜೊತೆ ಅಲ್ಲಿಗೆ ಹೋಗತೊಡಗಿದರು. ಮೆಲ್ಲನೆ ಅಲ್ಲಿನ ಎಲ್ಲರೂ ಇವರನ್ನು ಗುರುತಿಸತೊಡಗಿದರು ಮತ್ತು ಅವರಿಗೆ ಅಲ್ಲಿ ಅನೇಕ ಗೆಳತಿಯಲು ಸಿಕ್ಕಿದರು. ಇದು ಹೀಗೆಯೇ ಮುಂದುವರಿಯಿತು. ಈಗ ಸರಸ್ವತೀದೇವಿಯವರು ಸುಧಾ ಇಲ್ಲದೆಯೂ ಆಶ್ರಮಕ್ಕೆ ಹೋಗತೊಡಗಿದರು ಮತ್ತು ಇಡೀ ದಿನ ಅಲ್ಲೇ ಕಳೆದು ಸಂಜೆ ಮನೆಗೆ ಬರುತ್ತಿದ್ದರು. ಈಗ ಅವರ ಜೀವನದ ಶೂನ್ಯತೆ ಸ್ವಲ್ಪ ಕಡಿಮೆಯಾಗಿತ್ತು. ಇತರರ ಕಷ್ಟಗಳನ್ನು ನೋಡಿದ ಮೇಲೆ ಇವರ ಅಳು ಕೂಡ ನಿಂತು ಹೋಗಿತ್ತು. ಆಶ್ರಮದಲ್ಲಿ ಮನಸ್ಸು ಎಷ್ಟು ನೆಮ್ಮದಿಯಾಯಿತು ಎಂದರೆ ಅವರಿಗೆ ಮನೆಗೆ ಹೋಗುವ ಮನಸ್ಸೇ ಆಗುತ್ತಿರಲಿಲ್ಲ. ಮನೆಗೆ ಹೋಗಿ ಯಾರ ಜೀವನಕ್ಕಾಗಿ ಇರಲಿ? ಅಲ್ಲಿ ನನ್ನವರು ಯಾರೂ ಇಲ್ಲವಲ್ಲ, ಯಾಕೆ ನಾನು ಇಲ್ಲೇ ನೆಲೆಸಬಾರದು ಎಂದು ಯೋಚಿಸಿ ಒಂದು ದಿನ ತಮ್ಮ ಸಾಮಾನುಗಳೊಂದಿಗೆ ವೃದ್ಧಾಶ್ರಮಕ್ಕೆ ವಾಸ್ತವ್ಯ ಬದಲಾಯಿಸಿದರು. ಒಂದು ದಿನ ಸರಸ್ವತೀದೇವಿಯವರ ಹಿರಿಯ ಮಗ ವಿದೇಶದಿಂದ ಭಾರತಕ್ಕೆ ಬಂದು ಮನೆಗೆ ಹೋದನು. ಅಲ್ಲಿ ಮನೆಗೆ ಬೀಗ ಹಾಕಿರುವುದನ್ನು ಕಂಡು ನೆರೆಹೊರೆಯವರನ್ನು ವಿಚಾರಿಸಿದಾಗ ತಾಯಿ ವೃದ್ಧಾಶ್ರಮದಲ್ಲಿರುವ ವಿಷಯ ತಿಳಿಯಿತು. ಮಗ ಅಲ್ಲಿನ ವಿಳಾಸ ಪಡೆದು ತಾಯಿಯನ್ನು ನೋಡಲು ಹೋದನು. ಅಲ್ಲಿ ತಾಯಿ ಆರಾಮವಾಗಿ ಕುಳಿತಿರುವುದನ್ನು ಕಂಡು ಹತ್ತಿರ ಹೋಗಿ ಕೇಳಿದನು, ಅಮ್ಮ, ಹೇಗಿದ್ದೀಯಾ? ಇಲ್ಲಿಗೆ ಬಂದ ವಿಷಯ ನಮಗೆ ತಿಳಿಸಲೇ ಇಲ್ಲವಲ್ಲ, ಅಟ್ಲೀಸ್ಟ್ ನಮಗಾದ್ರೂ ಹೇಳಬೇಕಿತ್ತು. ಸರಸ್ವತೀದೇವಿ ಮೌನವಾಗಿದ್ದರು. ಮಗ ಮುಂದುವರಿಸಿ ಹೇಳಿದನು, ಅಮ್ಮ, ನೀನೀಗ ವೃದ್ಧಾಶ್ರಮಕ್ಕೆ ಬಂದ ಮೇಲೆ ಆ ಮನೆಯನ್ನು ಮಾರಿಬಿಡು. ನಮ್ಮ 3 ಅಣ್ಣತಮ್ಮಂದಿರ ಪಾಲನ್ನು ನಮಗೆ ಕೊಟ್ಟುಬಿಡು. ನೀನೊಬ್ಬಳೇ ಅಷ್ಟು ದೊಡ್ಡ ಮನೆಯಲ್ಲಿ ಏನು ಮಾಡುತ್ತೀಯಾ ಎಂದು ನಾವು 3 ಚರ್ಚಿಸಿ ನಿರ್ಧರಿಸಿದ್ದೇವೆ. ಅದಕ್ಕಾಗಿಯೇ ನಾನು ಆ ಮನೆ ಮಾರಲು ಇಲ್ಲಿಗೆ ಬಂದಿದ್ದೇನೆ. ಇದನ್ನು ಕೇಳುತ್ತಿದ್ದಂತೆಯೇ ಸರಸ್ವತೀದೇವಿಯವರ ಕೋಪ ಕಟ್ಟೆ ಒಡೆಯಿತು. ಅವರು ಎಲ್ಲರ ಎದುರೇ ಮಗನ ಕೆನ್ನೆಜಿ 2 ಬಾರಿಸಿದರು ಮತ್ತು ಆಕ್ರೋಶದಿಂದ ಕಿರುಚಿದರು.
ನಿಮ್ಮ ತಂದೆ ತೀರಿಹೋಗಿ 5 ವರ್ಷಗಳಾಯಿತು. ಅಂದಿನಿಂದ ನೀವು 3 ಗಂಡು ಮಕ್ಕಳಾಗಲಿ ಅಥವಾ ನಿಮ್ಮ 3 ಅಕ್ಕತಂಗಿಯರಾಗಲಿ ಈ ತಾಯಿ ಹೇಗಿದ್ದಾಳೆ ಎಂದು ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಇಂದು ಬಂದಿರುವುದು ತಾಯಿಯ ಕ್ಷೇಮ ವಿಚಾರಿಸಲಲ್ಲ, ಮನೆ ಮಾರಲು. 6 ಮಕ್ಕಳಿದ್ದರೂ ನಾನು ಅನಾಥೆಯಂತೆ ಬದುಕುವಂತಾಯಿತು. 3 ಗಂಡು ಮಕ್ಕಳಿದ್ದರೂ ನಾನು ವೃದ್ಧಾಶ್ರಮ ಸೇರಬೇಕಾಯಿತು. ಇಂತಹ ಮಕ್ಕಳನ್ನು ಪಡೆದಿದ್ದಕ್ಕೆ ಧಿಕ್ಕಾರವಿರಲಿ. ನಿಮ್ಮೆಲ್ಲರ ಸುಂದರ ಭವಿಷ್ಯಕ್ಕಾಗಿ ನಾನು ಮತ್ತು ನಿಮ್ಮ ತಂದೆ ಜೀವನವಿಡೀ ಕಷ್ಟಪಟ್ಟೆವು. ಆದರೆ ನೀವು ತಾಯಿಯ ಕನಿಷ್ಠ ಜವಾಬ್ದಾರಿಯನ್ನೂ ನಿಭಾಯಿಸಲಿಲ್ಲ. ನಿಮ್ಮಂತಹ ನಾಲಾಯಕ್ ಮಕ್ಕಳಿಗೆ ಜನ್ಮ ನೀಡಿದ್ದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ. ತೊಲಗು, ನಾನು ನನ್ನ ಮನೆಯನ್ನು ಈ ಆಶ್ರಮಕ್ಕೆ ದಾನ ಮಾಡುತ್ತೇನೆ. ನಿಮಗೇನೂ ಸಿಗುವುದಿಲ್ಲ. ಹೊರಟು ಹೋಗು ಇಲ್ಲಿಂದ. ತಾಯಿಯ ಈ ಮಾತುಗಳಿಂದ ಮಗ ಅತೀವವಾಗಿ ಲಜ್ಜೆಗೊಳಗಾದನು. ತಾಯಿಯ ಎದುರು ಮಾತನಾಡಲು ಧೈರ್ಯವಿಲ್ಲದೆ ಭಾರವಾದ ಹೆಜ್ಜೆಗಳನ್ನಿಟ್ಟಂತೆ ಅಲ್ಲಿಂದ ಹೊರಟು ನಡೆದನು. ಸರಸ್ವತೀದೇವಿ ಕುಳಿತು ಅಳತೊಡಗಿದರು. ಅವರ ಗೆಳತಿಯರು ಅವರಿಗೆ ಸಾಂತ್ವನ ನೀಡಿದರು. ಸರಸ್ವತೀದೇವಿಯವರು ತಮ್ಮ ಮನೆಯನ್ನು ವೃದ್ಧಾಶ್ರಮದ ಹೆಸರಿಗೆ ಬರೆದುಕೊಟ್ಟು ಅಲ್ಲೇ ನೆಮ್ಮದಿಯಿಂದ ಜೀವನ ಕಳೆಯತೊಡಗಿದರು. ಈಗ ಅವರ ಜೀವನದಲ್ಲಿ ಹೊಸ ಬೆಳಕು ಮೂಡಿತು. ಕಳಕಳಿಯ ವಿನಂತಿ: ದಯವಿಟ್ಟು ನಿಮ್ಮ ಪೋಷಕರನ್ನು ಇಂತಹ ಸ್ಥಿತಿಗೆ ದೂಡಬೇಡಿ. ಅವರನ್ನು ವೃದ್ಧಾಶ್ರಮಕ್ಕೆ ಹೋಗಲು ಎಂದು ಒತ್ತಾಯಿಸಬೇಡಿ. ಅವರಿಗೆ ಸಿಗಬೇಕಾದ ಪ್ರೀತಿ ಮತ್ತು ಗೌರವವನ್ನು ಪ್ರತಿ ಕ್ಷಣವೂ ನೀಡಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆಗಳು.